ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಕಾಗವಾಡ ತಾಲೂಕಿನ ಉಗಾರಖುರ್ದ ಪಟ್ಟಣದಲ್ಲಿ ಮಂಗಳವಾರ ಮಣ್ಣೆತ್ತಿನ ಅಮಾವಾಸ್ಯೆ ನಿಮಿತ್ತ ಶ್ರೀ ಕುಂಬಾರ ಗುಂಡಯ್ಯನವರ 15ನೇ ವರ್ಷದ ಸ್ಮರಣೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಪಟ್ಟಣದ ಕೃಷ್ಣಾ ನದಿಗೆ ಸಹಸ್ರ ಮಹಿಳೆಯರಿಂದ ಪೂಜೆಯನ್ನು ಸಲ್ಲಿಸಿ ನದಿಗೆ ಬಾಗಿನ ಅರ್ಪಣೆ ಮಾಡಿ ಕೃಷ್ಣಾ ನದಿಯಿಂದ ಮಹಾದೇವ ಮಂದಿರದವರೆಗೆ ಮೆರವಣಿಗೆ ಮೂಲಕ ಬಂದು ಶ್ರೀ ಮಹಾದೇವ ಲಿಂಗಕ್ಕೆ ಕುಂಭದಲ್ಲಿನ ನೀರಿನಿಂದ ಜಲಾಭಿಷೇಕ ಜೊತೆಗೆ ವಿಶೇಷ ಪೂಜೆಯನ್ನು ನೆರವೇರಿಸಿದರು. ಈ ಸಮಯದಲ್ಲಿ ವಿವಿಧ ಮಠದ ಹಾಗೂ ಆಶ್ರಮ ಸ್ವಾಮೀಜಿಗಳಾದ ಶ್ರೀ ಮಹಾಶಿವಾನಂದ ಸ್ವಾಮೀಜಿ, ಶ್ರೀ ಕಾಶಿನಾಥ್ ಸ್ವಾಮೀಜಿ, ಶ್ರೀ ಶಿವಶರಣಾನಂದ ಸ್ವಾಮೀಜಿ, ಶ್ರೀ ಬಸವಲಿಂಗ ಸ್ವಾಮೀಜಿ, ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಆನಂದ್ ಕುಂಬಾರ್ ಸಮುದಾಯದ ಅಧ್ಯಕ್ಷ ಯೋಗೇಶ್ ಕುಂಬಾರ್, ಉಪಾಧ್ಯಕ್ಷ ಅರುಣ್ ಕುಂಬಾರ್, ಸುಭಾಷ್ ಕುಂಬಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಅಪರಾಧಿಗಳು ಪರಾರಿ ಪ್ರಕರಣ ಕುರಿತಂತೆ ಕಲಬುರಗಿಯಿಂದ ಬೀದರ್ ಕಡೆಗೆ ಬರ್ತಿದ್ದಂತ ವೇಳೆ ಓರ್ವ ಖೈದಿಯನ್ನ ಬಂಧಿಸಿದ್ದಾರೆ. ಹುಮ್ನಾಬಾದ್ ಪೊಲೀಸರಿಂದ ಪರಾರಿಯಾದಂತ ಖೈದಿ ಸಂತೋಷ್ ಮೇತ್ರೆ ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ಹುಮ್ನಾಬಾದ್ ಆರ್ಟಿಒ ಸರ್ಕಲ್ ಬಳಿ ಸಂತೋಷ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಸಾರಿಗೆ ಬಸ್ನಲ್ಲಿ ಕಲಬುರಗಿ ಕಡೆಯಿಂದ ಬೀದರ್ ಕಡೆಗೆ ಪ್ರಯಾಣಿಸುತ್ತಿದ್ದಂತ ಪರಾರಿ ಖೈದಿ ಅರೆಸ್ಟ್ ಬಳಿಕ ಖೈದಿ ಸಂತೋಷ್ನನ್ನ ಕಲಬುರಗಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬೀದರ್ ಪೊಲೀಸರು. ಬೀದರ್ನ ಸಂತಪುರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಪ್ರಕರಣ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದಂತ ಅಪರಾಧಿ ಔರಾದ್ ತಾಲೂಕಿನ ಸಂತಪುರ್ ಗ್ರಾಮದ ನಿವಾಸಿಯಾಗಿದ್ದಾರೆ ಸಂತೋಷ್ ಮೇತ್ರೆ. ಪೋಕ್ಸೋ ಕೇಸ್ನಲ್ಲಿ ಶಿಕ್ಷೆ ಅನುಭವಿಸುತ್ತಿರುವಂತಹ ಸಂತೋಷ್ ಮೇತ್ರೆ ನಿನ್ನೆ ರಾತ್ರಿ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ನಾಪತ್ತೆಯಾದ ಖೈದಿಯಾಗಿದ್ದಾರೆ. ಮತ್ತೆ ಪಾದಯಾತ್ರೆ ಮುಂದುವರಿಸಿದ ಗುರುನಾಥ್ ವಡ್ಡೆ. ಔರಾದ್ ಪಟ್ಟಣಕ್ಕೆ ಕುಡಿಯುವ ನೀರು ಒದಗಿಸುವ ತನಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇಂದು ಬೆಳಗಿನ ಜಾವ ಅಮರೇಶ್ವರ ಮಂದಿರದಿಂದ ಹೊರಟ ಪಾದಯಾತ್ರೆ ಇದಾಗಿದೆ. ಸಂತಪುರ್ ಗ್ರಾಮಕ್ಕೆ ತಲುಪಿದ್ದಾರೆ. ಪಾದಯಾತ್ರೆ ಮೂಲಕ ಕೊಟ್ಟ ಮಾತನ್ನ ಉಳಿಸಿಕೊಳ್ಳದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಪತ್ರ ಕೊಟ್ಟು ಮಾತು ಮರೆತ ಅಧಿಕಾರಿಗಳಾಗಿದ್ದಾರೆ. ಇನ್ನು ಕೊಟ್ಟ ಮಾತಿನಂತೆ ನಡೆದುಕೊಳ್ಳದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಮಂಗಳವಾರವೂ ಕೂಡ ನೀರು ಬಾರದ ಹಿನ್ನೆಲೆ ಮತ್ತೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ನಮಸ್ಕಾರ, ನಾನು ಗುರುನಾಥ್ ವಡ್ಡೆ. ಇವತ್ತು ದಿನಾಂಕ 15 ಜುಲೈ 2026, ದಿನಾಂಕ 13 ಜುಲೈ 2026ರಿಂದ ಭವಾನಿ ಬಿದಲ್ವಾ ಜನಸೇವಾ ಆಶ್ರಮದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ನಿರ್ಧರಿಸಿ ಪ್ರಾರಂಭಿಸಲಾಗಿತ್ತು. ಔರಾದ್ ಪಟ್ಟಣದಲ್ಲಿ ಸುಮಾರು ಇವತ್ತಿಗೂ 12 ದಿವಸ ಆಯಿತು. ಔರಾದಿನ ಪಟ್ಟಣದ ಜನರಿಗೆ ಪಟ್ಟಣ ಪಂಚಾಯತಿ ನೀರು ಸರಬರಾಜು ಆಗುತ್ತಿಲ್ಲ. ಪಟ್ಟಣ ಪಂಚಾಯತಿಯಿಂದ ಔರಾದ್ ಜನರಿಗೆ ನೀರು ಸರಬರಾಜು ಮಾಡಲು ಆಗ್ರಹಿಸಿ ಭವಾನಿ ಬಿದಲ್ಗಾಂವ್ ಜನಸೇವಾ ಆಶ್ರಮದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಪಾದಯಾತ್ರೆಯನ್ನು 13ರಂದು ಸಾಯಂಕಾಲ 7:00ವರೆಗೆ ಅಮರೇಶ್ವರ ಮಂದಿರ ತಲುಪಿದಾಗ ಔರಾದ್ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳು ಲಿಖಿತವಾದ ಒಂದು ಪಟ್ಟಣ ಪಂಚಾಯತಿಯ ಅಧಿಕೃತ ಸರ್ಕಾರಿ ಪತ್ರವನ್ನು ನಮಗೆ ಅಮರೇಶ್ವರ ಮಂದಿರದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನೀಡಿ ದಿನಾಂಕ 14 ಅಂದರೆ ನಿನ್ನೆ ಮಂಗಳವಾರ ರಾತ್ರಿ 10 ಗಂಟೆವರೆಗೆ ಔರಾದ್ ಪಟ್ಟಣದ ಎಲ್ಲ ಮನೆಗಳಿಗೆ ನೀರು ಸರಬರಾಜು ಮಾಡುವ ಬಗ್ಗೆ ಅಧಿಕೃತವಾಗಿ ಪತ್ರ ನೀಡಿರುತ್ತಾರೆ. ಅವರ ಪತ್ರವನ್ನು ಆಧರಿಸಿ ನಮ್ಮ ಪಾದಯಾತ್ರೆಯನ್ನು ತಾತ್ಕಾಲಿಕವಾಗಿ ನಾವು ಸ್ಥಗಿತಗೊಳಿಸಿದ್ದೇವೆ. ಆದರೆ ಅವರ ಆಶ್ವಾಸನೆಯನ್ನು ಪೂರ್ಣವಾಗಿಲ್ಲ. ನಿನ್ನೆ ಮಂಗಳವಾರ ರಾತ್ರಿ 10 ಗಂಟೆ ಆಯಿತು. ಇವತ್ತು 15ನೇ ತಾರೀಕು ಬುಧವಾರ, ಇವತ್ತಿಗೂ ಕೂಡ ನಲ್ಲಿ ಮುಖಾಂತರ ನೀರು ಬಂದಿಲ್ಲ. ಅದರಿಂದ ಮತ್ತೆ ನಾನು ಇವತ್ತು ಅಮರೇಶ್ವರ ಮಂದಿರಕ್ಕೆ ಬಂದು ಇವತ್ತು ಮುಂಜಾನೆ 5:30ಗೆ ಬಂದು 6 ಗಂಟೆಗೆ ಅಮರೇಶ್ವರ ಒಂದು ಆರತಿಯನ್ನು ಪಡೆದು ದರ್ಶನವನ್ನು ಪಡೆದು ಪೂಜೆ ಸಲ್ಲಿಸಿ ಮತ್ತೆ ಅಮರೇಶ್ವರ ಮಂದಿರದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ನಾನು ಹಮ್ಮಿಕೊಂಡಿದ್ದೇನೆ. ಇವತ್ತಿನ ದಿವಸ ಸಾಯಂಕಾಲ ಮೊದಲು ಹೇಳಿದಂತೆ ಧರಿ ಹನುಮಾನದಲ್ಲಿ ಇವತ್ತಿನ ವಾಸ್ತವ್ಯ ಧರಿ ಹನುಮಾನದಲ್ಲಿ ಇರಲಿದೆ. ಗುರುವಾರಂದು ಮುಂಜಾನೆ ಅಲ್ಲಿಂದ ಬೀದರ್ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿ ಭೇಟಿ ಮಾಡಿ ನೀರು ಬಿಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿಯೇ ಅಲ್ಲಿ ನಮ್ಮ ವಾಸ್ತವ್ಯ ಇರಲಿದೆ. ಅಲ್ಲಿಂದ ಮುಂದೆ ಬೆಂಗಳೂರಿಗೆ ನಮ್ಮ ಪಯಣ ಮುಂದೆ ಹೋಗುವುದು. ಎಲ್ಲಿವರೆಗೆ ಔರಾದ್ ಪಟ್ಟಣದಲ್ಲಿ ನೀರು ಸರಬರಾಜು ಆಗುವುದಿಲ್ಲ ಅಲ್ಲಿವರೆಗೆ ಪಾದಯಾತ್ರೆ ನಿಲ್ಲುವುದಿಲ್ಲ ಎಂದು ನಾನು ಸ್ಪಷ್ಟಪಡಿಸುತ್ತೇನೆ. ಈ ಮೊದಲು 13ರಂದು ನನಗೆ ಅನೇಕ ಜನರು ಹೋರಾಟಗಾರರು ನನ್ನ ಜೊತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು.
ಹಾಗೂ ಅನೇಕರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬೆಂಬಲಿಸಿದ ಎಲ್ಲ ಹೋರಾಟಗಾರರಿಗೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ನಿರಂತರವಾಗಿ ಬೆಂಗಳೂರವರೆಗೆ ಎಲ್ಲಿವರೆಗೆ ಆವತ್ತು ನೀರು ಸರಬರಾಜು ಆಗುವುದೇ ಅಲ್ಲಿವರೆಗೆ ಪಾದಯಾತ್ರೆ ನಿಲ್ಲೋದಿಲ್ಲ ಎಂದು ಈ ಮುಖಾಂತರ ನಾನು ತಿಳಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ. ಗುರುಮಠಕಲ್ ಗ್ರಾಮ ರಕ್ಷಕ ಗುಡ್ಡದ ದೇವರ ಮೂರ್ತಿ ಪುನರ್ ಪ್ರತಿಷ್ಠಾಪನೆ. ದಶಕಗಳ ಬಳಿಕ ಹೊಸ ರೂಪದಲ್ಲಿ ಮರು ಪ್ರತಿಷ್ಠೆ. ವೈದಿಕ ಮಂತ್ರಘೋಷಗಳ ನಡುವೆ ಭಕ್ತಿ ಭಾವದ ಕಾರ್ಯಕ್ರಮ. ಪಟ್ಟಣದ ಗ್ರಾಮ ರಕ್ಷಕ ದೈವವೆಂದೇ ಆರಾಧಿಸಲ್ಪಡುವ ಗುಡ್ಡದ ದೇವರನ್ನ ಮಂಗಳವಾರ ಪುನರ್ ಪ್ರತಿಷ್ಠಾಪಿಸಲಾಯಿತು. ಕೆಲವು ದಶಕಗಳ ಹಿಂದೆ ಪ್ರತಿಷ್ಠಾಪಿಸಲಾಗಿದ್ದ ಮೂರ್ತಿಯ ಕಾಲಾಂತರದಲ್ಲಿ ಕಸ, ಕಡ್ಡಿ ಮತ್ತು ಮಣ್ಣಿನಿಂದ ಮುಚ್ಚಿ ಹೋಗಿತ್ತು. ಎಲ್ಲ ಬಗೆಯ ರೋಗಗಳನ್ನು ತಡೆಗಟ್ಟಿ ಕಳ್ಳರನ್ನ ಭಯಗೊಳಿಸುವಂತ ಗ್ರಾಮ ರಕ್ಷಕನಾದ ಗುಡ್ಡದ ದೇವರು ಎಲ್ಲ ಜನರ ಅಭ್ಯುದಯಕ್ಕಾಗಿ ಬಿಚ್ಚಿದ ಕತ್ತಿಯನ್ನು ಹಿಡಿದು ಗ್ರಾಮಕ್ಕೆ ಎಲ್ಲಾ ಬಗೆಯ ರಕ್ಷಣೆ ನೀಡ್ತಾನೆ ಎಂಬ ಪ್ರತೀತಿ ಜನಮಾನಸದಲ್ಲಿದೆ. ಇನ್ನು ಮನೆಗಳಲ್ಲಿ ಶುಭ ಕಾರ್ಯ ಜರುಗಿದ್ರೆ ಈ ದೇವರಿಗೆ ನೈವೇದ್ಯ ನೀಡುವಂತ ಸಂಪ್ರದಾಯವೂ ಕೂಡ ಇದೆ. ಮದುವೆಗಳು ನಡೆದರೆ ಭಾಜ ಭಜಂತಿಯೊಂದಿಗೆ ಹರಕೆ ತೀರಿಸುವ ಪದ್ಧತಿಗಳು ಕೂಡ ಇಲ್ಲಿವೆ. ಇದನ್ನು ಕಂಡ ಸಮಾಜ ಸೇವಕ ವೆಂಕಟೇಶ್ ಮುದಿರಾಜ್ ಅವರು ತಮ್ಮ ಗೆಳೆಯರ ಬಳಗದೊಂದಿಗೆ ಸಂಪರ್ಕಿಸಿ ಗುಡ್ಡದ ದೇವರ ಮೂರ್ತಿಯನ್ನ ಪುನರ್ ಪ್ರತಿಷ್ಠಾಪಿಸುವ ಸಂಕಲ್ಪವನ್ನ ಮಾಡಿದ್ದಾರೆ. ಅದರಂತೆ ಪಟ್ಟಣದ ಬಸ್ ನಿಲ್ದಾಣದಿಂದ ಯಾದಗಿರಿಗೆ ಹೋಗುವ ಮಾರ್ಗದಲ್ಲಿ ಕೈಮಗ್ಗ ಕಾಲೋನಿಯ ವ್ಯಾಪ್ತಿಗೆ ಹೊಂದಿಕೊಂಡಿರುವಂತಹ ಜಾಗದಲ್ಲಿ ವಿಶಾಲ ಕಟ್ಟೆಯನ್ನು ನಿರ್ಮಿಸಿ ಮಣ್ಣೆತ್ತಿನ ಅಮಾವಾಸ್ಯೆ ಪ್ರಯುಕ್ತ ಮಂಗಳವಾರದಂದು ವೈದಿಕ ಮಂತ್ರಘೋಷಗಳ ಮಧ್ಯೆ ಗುಡ್ಡದ ದೇವರನ್ನ ಪುನರ್ ಪ್ರತಿಷ್ಠಾಪಿಸಲಾಯಿತು. ಗಂಗಾ ಕುಂಕುಮ ಹಚ್ಚಿದ ಈಗ ನೀರು ಹಚ್ಚಬೇಕು. ಓಂ ಸರ್ವಮಂಗಳ ಯಥಾನಿ ಪ್ರಚರತೆ ದುರ್ಗಾವಂತೋ ನಿಶಂಕಿನಃ ಯ ಏತಾವಾಂತಶ್ಚ ಭೂಯಾಗಂಭ್ಯೋ ಏ ಪೃಥಿವ್ಯಾಮೇ ಅಂತರಿಕ್ಷೇ ಏ ದಿವೇಶಂ ಅನ್ನಂ ವಾತೋ ವರ್ಷಮಿಷವಸ್ತೇಭ್ಯೋ ದಶ ಪ್ರಾಚೀದಶಾಸ್ತೆಭ್ಯೋ ನಮಸ್ತೆ ನೋ ಮಡಿಯಂತ ಜಯಮ್ಮಶ್ಚನೋ ದ್ವೇಷ್ಟಿತಂಬೋ ಜಂಭೇ ದದಾಮಿ ಓಂ ಬ್ರಹ್ಮ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಆಲ್ಗೂಡ ಗ್ರಾಮದ ರೈತರು ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಮುಂಗಾರು ಕೈಕೊಟ್ಟ ಬೆನ್ನಲ್ಲೇ ದೇವರಲ್ಲಿ ವಿಶಿಷ್ಟ ಪೂಜೆ ಪ್ರಾರ್ಥನೆ ಮಾಡುವ ಮುಖಾಂತರ ಮಳೆಯ ಬರುವಿಕೆಗೆ ಪ್ರಾರ್ಥಿಸುತ್ತಿದ್ದಾರೆ. ಭಜನೆ, ತಬಲಾ, ವೀಣೆ ನುಡಿಸುವ ಮುಖಾಂತರ ದೇವರ ಹಾಡುಗಳನ್ನು ಹಾಡಿ ಆಲೂಗೂಡು ಗ್ರಾಮದಿಂದ ಇಲ್ಲಿನ ಅಮೃತ ಕುಂಡದವರೆಗೆ ಪಾದರಕ್ಷೆವಿಲ್ಲದೆ ನಡೆದುಕೊಂಡು ಹೋಗಿ ಅಮೃತ ಕುಂಡದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ರೈತರು, ಈಗಾಗಲೇ ಸಾಲ ಸೂಲ ಮಾಡಿ ಬೀಜವನ್ನು ಬಿತ್ತಿದ್ದೇವೆ, ಆದರೆ ಮಳೆ ಬಾರದ ಕಾರಣ ಮಳೆ ಬರುತ್ತೆ ಎನ್ನುವ ನಂಬಿಕೆಯಿಂದ ಆಲೂಗೂಡ ಗ್ರಾಮದಿಂದ ಅಮೃತ ಕುಂಡದವರೆಗೆ ಪಾದಯಾತ್ರೆ ಮಾಡ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಏನು ನಡ್ಕೋತಿ ಹೋಗಿರ ಸರ್? ಯಾವ್ದು ಸಲ್ಯಾಕ್ರಿ ಮಳೆ ಬರ್ಲೋಗ್ಯದ ಅಂತೇಳಿ? ಹಾಂ, ಈಗೆಲ್ಲ ಬಿತ್ತೀರಿ ಸರ್ ನೀವು? ಹಾಂ ಹಾಂ, ಬೆಳೆ ಒಣಗ್ಲತ್ತಾವ. ಅದಕ್ಕೆ ಚಪ್ಪಲ್ ಇದನ್ನೇ ನಡ್ಕೋತ ಹೋಗಿರಿ. ಹಾಂ, ಅಂದ್ರೆ ಮಳೆ ಬರೋದಾಗ ಹಿಂಗೆ ಮಾಡ್ರೆ ಮಳೆ ಬರ್ತು ಅಂತ ಬರ್ತೇನೆ ರೀ? ಹಾಂ 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 ಹಾಂ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಸಜಾ ಖೈದಿಗಳ ಪರಾರಿ ಪ್ರಕರಣ ಕುರಿತಂತೆ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಡಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಸಜಾ ಖೈದಿಗಳು ಪರಾರಿಯಾಗಿದ್ದಾರೆ. ಶೌಚಾಲಯದ ಗ್ರಿಲ್ ಕಟ್ ಮಾಡಿ ಬ್ಯಾರಕ್ ನಂಬರ್ 5ರಿಂದ ಎಸ್ಕೇಪ್ ಆಗಿದ್ದಾರೆ. ಪರಾರಿ ಪ್ರಕರಣ ದಾಖಲಿಸಿ ಹಿರಿಯ ಅಧಿಕಾರಿಗಳಿಂದ ಜೈಲು ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಸೋಕೋ ತಂಡದೊಂದಿಗೆ ಸ್ಥಳ ಮಹಜರು ತನಿಖೆ ಕೂಡ ಚುರುಕನ್ನಗೊಳಿಸಿದ್ದಾರೆ. ಇನ್ನು ಪರಾರಿಯಾದ ಖೈದಿಗಳ ಪತ್ತೆಗೆ ಇದೀಗ 3 ವಿಶೇಷ ತಂಡಗಳು ರಚನೆ ಮಾಡಲಾಗಿದೆ. ಕೊಲೆ ಪ್ರಕರಣ ಸೇರಿ 3 ಪ್ರಕರಣಗಳ ಆರೋಪಿಗಳು ಇದೀಗ ಪರಾರಿಯಾಗಿದ್ದಾರೆ. ಮೂಲತಃ ಬೀದರ್ ಜಿಲ್ಲೆಯವರಾದ ಸಜಾ ಖೈದಿಗಳು ಜೈಲಿನ ಭದ್ರತಾ ಲೋಪದ ಬಗ್ಗೆ ತನಿಖೆ ಇದೀಗ ಮುಂದುವರೆದಿದೆ. ಒಂದು ಪ್ರಕರಣ ಆ ಒಂದು ಪರಾರಿಯಾದ ನಂತರ ಯೂನಿಟ್ನ ಸ್ಥಳಕ್ಕೆ ಪರಿಶೀಲನೆ ಮಾಡಿ ವಿಶೇಷ ತಂಡಗಳನ್ನು ಮಾಡಿ ಅದಲ್ಲದೆ ಏನು ಇವರು ಪರಾರಿಯಾದ 3 ಜನ ಆರೋಪಿಗಳು ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು, 2 ಜನ ರೇಪ್ ಮತ್ತು ಪಕ್ಷ ಪ್ರಕರಣಗಳು, ಇನ್ನೊಬ್ಬರ ಮೇಲೆ ಕೊಲೆ ಪ್ರಕರಣದಲ್ಲಿ ಸೇರಿದ್ದಾರೆ. 3 ಜನ ಮೂಲತಃ ಇದರಲ್ಲಿವರಾಗಿದ್ದು. ಹಾಗಾಗಿ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಮತ್ತು ಈಶಾನ್ಯ ವಲಯದ DIG ಮತ್ತು SP ಕಲಬುರಗಿ, SP ಬೇಜಾರ್ಮಂಡಿ, SP ಯಾದಗಿರಿ ಎಲ್ಲರಿಗೂ ಕೂಡ ನಾವು ಇಂಟರ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಟೀಮ್ಸ್ಗಳನ್ನು ಮಾಡಿ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದೀವಿ.
ಪರಾರಿ ಆಡದಾಗಲಿಂದಲೂ ಕೂಡ ಏನು ಆರೋಪಿಗಳಿದ್ದಾರೆ ನಾವೆಲ್ಲ ಕಡೆ ತೀವ್ರ ಶೋಧನೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಮೇನ್ ರೋಡಿಗೆ ಎಲ್ಲೂ ಬಂದಿರಲಿಲ್ಲ. ಎಲ್ಲ ಕಡೆಯೂ ಕೂಡ ಅವರು ಏನು ಫೀಲ್ಡ್ಗಳಿಗೆ ಅಗ್ರಿಕಲ್ಚರ್ ಫೀಲ್ಡ್ಗಳ ಮುಖಾಂತರ ಒಂದು ತಲೆ ಮಾಡಿಸ್ಕೊಂಡು ಮೂವ್ಮೆಂಟ್ ಆಗ್ತಾ ಇದ್ದಾರೆ. ನಮ್ಮ ಮಾಹಿತಿ ಪ್ರಕಾರ ಏನಾಗಿದೆ, ಇವರು ಏನು ಪರಾರಿ ಆದ ನಂತರ ಫಸ್ಟ್ 2 ಟೀಮ್ಸ್ ಸ್ಪ್ಲಿಟ್ ಆಗ್ತಾರೆ. ಆಮೇಲೆ ಎರಡು ಜನ ಏನು ಮೂವ್ಮೆಂಟ್ ಆಗ್ತಾರೆ ಅವರು ಕೂಡ ಮತ್ತೆ ಸ್ಪ್ಲಿಟ್ ಆಗಿ ಒಬ್ಬಲ್ಟಿ ಆಗಿದ್ದಾರೆ. ಬೆಳಗ್ಗಿನ ಜಾವ ಇವತ್ತು ಪರ್ತಾಬ್ ಇನ್ಸ್ಪೆಕ್ಟರ್ ಮತ್ತು ಅವರಿಗೆ ಒಂದು ಮಾಹಿತಿ ಬಂತು. ಏನು ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಅಲ್ಲಿ ಇವರ ಒಂದು ಮೂವ್ಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋದಾಗ ಅಲ್ಲಿ ಅವನಿಗೆ ಇಡ್ಲಿಕ್ಕೆ ಹೋದಾಗ ಅವನು ತಕ್ಷಣ ನಮ್ಮ ಸಿಬ್ಬಂದಿಯನ್ನು ಆ ಸಂದರ್ಭದಲ್ಲಿ ಅವನಿಗೆ ಸರೆಂಡರ್ ಆಗಿದ್ದು ಕೂಡ ಅವನು ಸರೆಂಡರ್ ಆಗ್ತಾನೆ ಮತ್ತು ಗಾಳಿಯಲ್ಲಿ ಒಂದು ರೌಂಡ್ ಮಾಡಿ ಅವನ ಮೇಲೆ ಒಂದು ಬೀದರ್ ಜಿಲ್ಲೆಯಲ್ಲಿ ನಡೆದ ರಾಷ್ಟ್ರೀಯ ಬೃಹತ್ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆಯುತ್ತಿದ್ದು, ಬೀದರ್ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಹಾಗೂ ವ್ಯಾಜ್ಯಪೂರ್ವ ಸೇರಿ ಒಟ್ಟು 74,056 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು, 43,28 ಲಕ್ಷ ಅಧಿಕ ಪರಿಹಾರ ಕಕ್ಷಿದಾರರಿಗೆ ದೊರೆತಿದೆ. ಇನ್ನು ಇದರಲ್ಲಿ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದಂತ 9,416 ಪ್ರಕರಣಗಳು ಸೇರಿದಂತೆ ಹಾಗೂ 64,640 ವ್ಯಾಜ್ಯಪೂರ್ವ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಬಗೆಹರಿದಿವೆ. ಅಲ್ಲದೆ ಹಿರಿಯ ನಾಗರಿಕ ಪ್ರಕರಣಗಳಿಗೂ ಕೂಡ ಪರಿಹಾರ ದೊರೆತಿದ್ದು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿಯೇ 92 ಲಕ್ಷ ಮೌಲ್ಯದ ಒಂದು ಪ್ರಕರಣ ಇತ್ಯರ್ಥಗೊಂಡಿದೆ. ವಿಶೇಷವೇನೆಂದರೆ ವೈವಾಹಿಕ ವ್ಯಾಜ್ಯಗಳಲ್ಲೂ ರಾಜಿ ಸಂಧಾನ ಯಶಸ್ವಿಯಾಗಿದ್ದು, 8 ದಂಪತಿಗಳು ಮತ್ತೆ ಇದೀಗ ಒಂದಾಗಿದ್ದಾರೆ. ಈ ಕುರಿತು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎಸ್.ಬಿ. ರಹಮಾನ್ ಮತ್ತು ಸದಸ್ಯ ಕಾರ್ಯದರ್ಶಿ ರಾಘವೇಂದ್ರ ಉಪಾಧ್ಯಾಯ, ಜುಲೈ 18ರಂದು ಎನ್ಐ ಆಕ್ಟ್ ಪ್ರಕರಣಗಳ ವಿಶೇಷ ಲೋಕ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿಯನ್ನು ಮಾಡಿದ್ದಾರೆ. 11/7/2026 ನಾವು ರಾಷ್ಟ್ರೀಯ ಲೋಕ ಅದಾಲತನ್ನು ನಮ್ಮ ನ್ಯಾಯಾಲಯದಲ್ಲಿ ಅಂದರೆ ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಮಾಡಿದ್ವಿ. ಅದರಲ್ಲಿ ಈ ಬಾರಿಯ ಲೋಕ ಅದಾಲತ್ನಲ್ಲಿ ಒಟ್ಟು 74,056 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಅದರಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದ್ದಂಥ ಪ್ರಕರಣಗಳು 9,416 ಮತ್ತು ಇನ್ನುಳಿದಂತೆ ಪ್ರೀ ಲಿಟಿಗೇಷನ್ ಅಂದರೆ ವ್ಯಾಜ್ಯಪೂರ್ವ ಪ್ರಕರಣಗಳು ಯಾವುವು ನ್ಯಾಯಾಲಯಕ್ಕೆ ಬರ್ಬೋದಾದಂಥ ಪ್ರಕರಣಗಳಿದ್ವೋ ಅಂತಹ ಪ್ರಕರಣಗಳನ್ನು ಕೂಡ ಇತ್ಯರ್ಥಪಡಿಸಲಾಗಿದೆ. ಇದರಲ್ಲಿ ಒಟ್ಟು ಕಕ್ಷಿದಾರರಿಗೆ ಪರಿಹಾರದ ಮೊತ್ತ 43,28,36,872 ಪರಿಹಾರ ಸಿಕ್ಕಿದೆ. ಈ ಒಂದು ಲೋಕ ಅದಾಲತ್ನ ವಿಶೇಷ ಅಂದರೆ ಜಿಲ್ಲೆಯಾದ್ಯಂತ ವೈವಾಹಿಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ್ದೀವಿ. ಅಂದರೆ ಬಹಳ ದಿನಗಳಿಂದ ಜೀವನಾಂಶ ಕೋರಿ ಒಂದು ಕೇಸ್ ಹಾಕಿರ್ಬೋದು, ಡೈವರ್ಸ್ ಹಾಕಿರ್ಬೋದು, ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಹಾಕಿರ್ಬೋದು. ಅಂತಹ ಪ್ರಕರಣಗಳಲ್ಲಿ ಅವರಿಬ್ಬರನ್ನು ಮನವನ್ನು ಒಲಿಸಿ ಅವರ ಮನಪ್ರವರ್ತನೆ ಮಾಡಿ 8 ದಂಪತಿಗಳನ್ನು ಜೋಡಿ ಮಾಡಿ ಮನೆಗೆ ಕಳಿಸಲಾಗಿದೆ. ಅದೇ ರೀತಿಯಾಗಿ 11 ಹಳೆಯ ಪ್ರಕರಣಗಳು ಅಂದರೆ 5 ವರ್ಷಕ್ಕಿಂತಲೂ ಹೆಚ್ಚಿನ ಸ್ಥಳದಿಂದ ನಮ್ಮ ನ್ಯಾಯಾಲಯದಿದ್ದಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. 10 ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಅದೇ ರೀತಿಯಾಗಿ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ನ್ಯಾಯಾಲಯದಲ್ಲಿ ಒಂದು ಎಕ್ಸಿಕ್ಯೂಷನ್ ಪಿಟಿಷನಲ್ಲಿ 92 ಲಕ್ಷದ ಒಂದು ಪ್ರಕರಣ ಇತ್ಯರ್ಥಪಡಿಸಲಾಗಿದೆ. ಈ ರೀತಿಯಾಗಿ ನಾವು ಈ ಜಿಲ್ಲೆಯಾದ್ಯಂತ ಒಂದು ಲೋಕ ಅದಾಲತ್ನಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದರಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯವಾದದ್ದು. ಯಾಕಂದರೆ ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ತಮ್ಮ ಒಂದು ಸಹಕಾರ ಇತ್ತು. ಅದೇ ರೀತಿಯಾಗಿ ಪ್ರಕರಣ ಇತ್ಯರ್ಥಪಡಿಸೋಕ್ಕೆ ನಮ್ಮ ನ್ಯಾಯಾಧೀಶರು ಮತ್ತು ವಕೀಲರ ಸಹಕಾರವೂ ಕೂಡ ಬಹಳ ಮುಖ್ಯವಾಗಿತ್ತು. ಇದೇ ರೀತಿಯಾಗಿ ನಾವು ಇದೇ ತಿಂಗಳಿನಲ್ಲಿ ಅಂದರೆ ಬರುವ ಶನಿವಾರ 18/7/2026 ಎನ್ಐ ಆ್ಯಕ್ಟ್ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಸುವ ಮೂಲಕ ಇತ್ಯರ್ಥಪಡಿಸಲಿಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆಯೂ ಕೂಡ ತಾವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಅದನ್ನು ಕೂಡ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಮಾಡ್ತೀರಂತ. ಭಾಲ್ಕಿ ಪಟ್ಟಣದಲ್ಲಿ ಮಳೆ ಕೊರತೆಯಿಂದ ರೈತರು ಆತಂಕಗೊಳಗಾಗಿದ್ದಾರೆ. ಬಿತ್ತನೆ ಮಾಡಿದ ಬೆಳೆಗಳು ಒಣಗುವ ಭೀತಿ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವರ ಕೃಪೆಯಿಂದ ಉತ್ತಮ ಮಳೆಯಾಗಲಿ ಎಂಬ ನಂಬಿಕೆಯಿಂದ ಇದೀಗ ಗ್ರಾಮಸ್ಥರು ಸಾಮೂಹಿಕವಾಗಿ ಗ್ರಾಮ ಪ್ರದಕ್ಷಿಣೆ ಹಾಕಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ.
ಉತ್ತಮವಾದಂತಹ ಮಳೆ ಸುರಿದು ಬೆಳೆಗಳು ಸಮೃದ್ಧಿಯಾಗಿ ಬೆಳೆಯಲಿ ಎಂಬ ಆಶಯದಿಂದ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಗ್ರಾಮಸ್ಥರು ಹಾಗೂ ರೈತರು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಗ್ರಾಮದಲ್ಲಿ ದೇವರ ನಾಮಸ್ಮರಣೆ, ಭಜನೆ ಮತ್ತು ಕೀರ್ತನೆಗಳನ್ನು ಹಾಡುತ್ತಾ ಗ್ರಾಮ ಪ್ರದಕ್ಷಿಣೆ ನಡೆಸಿದ ಭಕ್ತರು ಗ್ರಾಮದ ವಿವಿಧ ದೇವಸ್ಥಾನಗಳಿಗೆ ತೆರಳಿ ದೇವರಿಗೆ ನೀರಿನ ಅಭಿಷೇಕ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಉತ್ತಮ ಮಳೆ ಸುರಿದು ರೈತರ ಬದುಕು ಹಸನಾಗಲಿ, ಕೃಷಿ ಚಟುವಟಿಕೆಗಳು ಸುಗಮವಾಗಿ ನಡೆಯಲಿ ಎಂದು ಭಕ್ತಿ ಭಾವದಿಂದ ದೇವರಲ್ಲಿ ಪ್ರಾರ್ಥಿಸಿದರು. ಇನ್ನು ದೇವರೇ ಗತಿ ಎಂಬ ವಿಶ್ವಾಸದೊಂದಿಗೆ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿದ ಗ್ರಾಮಸ್ಥರು ಶೀಘ್ರದಲ್ಲಿ ಉತ್ತಮ ಮಳೆಯಾಗಿ ರೈತರ ಸಂಕಷ್ಟ ದೂರವಾಗಲಿ ಎಂದು ಪ್ರಾರ್ಥಿಸಿದರು. ಉತ್ತಮ ಮಳೆಯ ನಿರೀಕ್ಷೆಯಲ್ಲಿ ರೈತ ಸಮುದಾಯ ಆಶಾಭಾವನೆ ಇದೀಗ ವ್ಯಕ್ತಪಡಿಸಿದ್ದಾರೆ. ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಜಿಲ್ಲೆಯ ಜೈಲಿನಿಂದ 3 ಖೈದಿಗಳ ಪರಾರಿ ವಿಚಾರವಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಮುಖಂಡ ಶಶಿ ಹೊಸಳ್ಳಿ ಕಿಡಿಕಾರಿದ್ದಾರೆ. ತಂದೆಯ ಹೆಸರಿನಲ್ಲಿ ಹುದ್ದೆ ಪಡೆದುಕೊಂಡ ಖರ್ಗೆಗೆ ಆರ್ಎಸ್ಎಸ್ ಬಗ್ಗೆ ಮಾತನಾಡುವುದು ಬಿಟ್ಟು ಏನು ಗೊತ್ತಿಲ್ಲ. ದಿನ ಬೆಳಗಾದ್ರೆ ಸಂಘದ ಬಗ್ಗೆ ಮಾತನಾಡುವುದು ಬಿಟ್ಟು ಅವರಿಗೇನು ಬರುವುದಿಲ್ಲ. ಪ್ರಿಯಾಂಕ್ ಖರ್ಗೆ ರಾಜ್ಯದ ಗೃಹ ಸಚಿವರೇ ಹೊರತು ಆರ್ಎಸ್ಎಸ್ ಸಚಿವರಲ್ಲ. ಆರ್ಎಸ್ಎಸ್ ಬಗ್ಗೆ ಮಾತನಾಡಲು ಅಷ್ಟು ಆಸೆ ಇದ್ರೆ ಆರ್ಎಸ್ಎಸ್ ಖಾತೆ ಅಂತ ಒಂದು ಖಾತೆಯನ್ನು ತೆರೆದು ಅವರು ಮಾತಾಡಲಿ. ಪೊಲೀಸ್ ಇಲಾಖೆಯಲ್ಲಿಯೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ. ಗೃಹ ಸಚಿವರು ಅದರ ಬಗ್ಗೆ ಮಾತನಾಡ್ತಿಲ್ಲ. ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದವರ ಬಳಿಯೂ ಕೂಡ ಹಣವನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಒಂದ್ ವೇಳೆ ಅವರು ತಮ್ಮ ಸಾಮರ್ಥ್ಯವನ್ನ ತೋರಿಸುವುದಿದ್ರೆ ಗೃಹ ಇಲಾಖೆಯಲ್ಲಿ ತೋರಿಸಲಿ. ಕಳ್ಳಕಾಕರನ್ನ ಹಾಗೂ ರೌಡಿಗಳನ್ನ ರಸ್ತೆಯಲ್ಲಿ ಬಿಟ್ಟು ಬರೀ ಸಂಘದ ಬಗ್ಗೆ ಮಾತನಾಡುವುದನ್ನ ರೂಢಿ ಮಾಡಿಕೊಂಡಿದ್ದಾರೆ. ಖರ್ಗೆ ಗೃಹ ಸಚಿವರಾಗಿದ್ದಾಗಿನಿಂದ ರಾಜ್ಯದಲ್ಲಿ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರಗಳು ಜಾಸ್ತಿ ಆಗಿಬಿಟ್ಟಿವೆ. ಒಂದು ಇಲಾಖೆ ಮುಖ್ಯಸ್ಥ ಒಂದು ಸಂಘದ ಹಿಂದೆ ಬಿದ್ದು ಹುಚ್ಚರ ರೀತಿಯಲ್ಲಿ ವರ್ತಿಸಿದ್ರೆ ಆ ಇಲಾಖೆ ಸದ್ಯ ಹಾಳಾಗುವುದಂತೂ ಖಚಿತವಾಗಿದೆ. ಸದ್ಯ ರಾಜ್ಯದಲ್ಲಿ ಗೃಹ ಇಲಾಖೆ ಈಗಾಗಲೇ ಹಳ್ಳ ಹಿಡಿದಿದೆ. ಈ ಕೂಡಲೇ ಗೃಹ ಸಚಿವರು ತಮ್ಮ ಖಾತೆಗೆ ರಾಜೀನಾಮೆ ಕೊಡಬೇಕು. ಇನ್ನು ಮುಖ್ಯಮಂತ್ರಿಗಳು ಕೂಡ ಇವರ ಬಳಿ ರಾಜೀನಾಮೆಯನ್ನ ಪಡೆದು ಸಮರ್ಥರ ಕೈಯಲ್ಲಿ ಗೃಹ ಖಾತೆಯನ್ನ ಕೊಡಬೇಕು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಮುಖಂಡ ಹಾಗೂ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಯಾವ ಸ್ಥಿತಿಗೆ ಬಂದದಂದ್ರೆ ಇಲ್ಲಿ ತಂದೆ ಹೆಸರನ್ನು ಹೇಳಿಕೊಂಡು ಅವರ ಪ್ರಭಾವವನ್ನು ಬೀರ್ಕೊಂಡು ಗೃಹ ಸಚಿವರ ಸ್ಥಾನವನ್ನು ತೆಗೆದುಕೊಂಡಂಥ ಪ್ರಿಯಾಂಕಾ ಖರ್ಗೆ ಅವರು ತವರು ಜಿಲ್ಲೆಯಲ್ಲಿ 3 ಜನ ಕೈದಿಗಳು ಪರಾರಿ ಆಗ್ತಾರೆ. ಆದ್ರೆ ಅವರು ದಿನ ಬೆಳಗಾದ್ರೆ RSS ಜಪ ಮಾಡೋದು ಬಿಟ್ಟು ಅವ್ರಿಗೆ ಬೇರೆ ಏನೂ ಕೆಲಸ ಬರಲ್ಲ. ದಿನ ಬೆಳಗಾದ್ರೆ ಸಂಘದ ಬಗ್ಗೆ ಮಾತಾಡೋದು. ಆ ಪುಣ್ಯಾತ್ಮರಿಗೆ ಇಷ್ಟು ಹೇಳೋಕೆ ಇಷ್ಟಪಡ್ತೇವೆ, ನೀವು ಆಗಿದ್ದು ಗೃಹ ಸಚಿವ, RSS ಖಾತೆ ಸಚಿವರಲ್ಲ. ಹಂಗೇನಾದರೂ RSS ಖಾತೆ ಅಂತ ಒಂದು ಖಾತೆ ತೆಗೆದು ಅದ್ರ ಸಚಿವರಾದ್ರೆ ದಿನ ಬೆಳಗಾದ್ರೆ ಮಾತಾಡಿ. ಗೃಹ ಇಲಾಖೆ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿ ಇದರಲ್ಲಿ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಯಾರಾದರೂ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೂ ದುಡ್ಡು ತೊಗೊಳ್ಳೋವಂಥ ಪರಿಸ್ಥಿತಿ ಇವತ್ತು ಇಡೀ ರಾಜ್ಯದಲ್ಲಿದೆ. ಇಂಥ ಸಂದರ್ಭದಲ್ಲಿ ಇವರು ಬೆಳಗಾದ್ರೆ RSS ಬಗ್ಗೆ ಮಾತಾಡೋದು, RSS ಜಪ ಮಾಡೋದು ಬಿಟ್ಟು ನಿಮ್ಮ ಸಾಮರ್ಥ್ಯ ಏನಾದರೂ ತೋರಿಸೋದಿದ್ದರೆ ಗೃಹ ಇಲಾಖೆಯಲ್ಲಿ ತೋರಿಸ್ರಿ. ಕಳ್ಳ ಕಾಕರಿಗೆ, ಗುಂಡಗಳಿಗೆ, ಇಂಥವ್ರಿಗೆಲ್ಲ ಭಯ ಹುಟ್ಟಬೇಕು ಗೃಹ ಇಲಾಖೆ ಅಂದ್ರೆ. ಅದು ಬಿಟ್ಟು ಬರೀ ಬೆಳಗಾದ್ರೆ ಅವರಿಗೆಲ್ಲ ರೋಡ್ ಮೇಲೆ ಫ್ರೀ ಬಿಟ್ಟು, ರೌಡಿಸಮ್ ಮಾಡೋರಿಗೆಲ್ಲ ಫ್ರೀ ಬಿಟ್ಟು ಬರೀ ಸಂಘದ ಬಗ್ಗೆ ಮಾತಾಡೋದು. ಸಂಘದ ಬಗ್ಗೆ ತಿಳ್ಕೊಳ್ಬೇಕಾಯ್ತು ಅಂದ್ರೆ ಮಾನ್ಯ ಗೃಹ ಸಚಿವರೇ ಸಂಘದ ಶಾಖೆಗೆ ಒಂದು ಸಲ ಬನ್ನಿ, 8 ದಿವಸ ನಿಮ್ಮ ಸಮಯವನ್ನು ಕೊಡಿ. ಸಂಘದ ಶಾಖೆಗೆ ಬಂದಾಗ ನಿಮ್ಗೆ ಗೊತ್ತಾಗ್ತದೆ ಸಂಘ ದೇಶಕ್ಕಾಗಿ ಏನು ಮಾಡ್ತದೆ ಅನ್ನುವಂಥದ್ದು ತಿಳ್ಕೊಳ್ಳಿ. ಕಳೆದ ವಾರದಲ್ಲಿ ಒಂದೇ ದಿನ ಬೆಂಗಳೂರು ರಾಜ್ಯದಲ್ಲಿ 7, ಮತ್ತೆ ಮರುದಿವಸ ಕಲಬುರಗಿಯಲ್ಲಿ ಮಾಡೋರು, ಬೀದರಲ್ಲಿ ಮಾಡೋರು. ಇವ್ರು ಯಾವತ್ತು ಗೃಹ ಸಚಿವರಾಗಿ ಏನು ಹುದ್ದೆಯನ್ನು ಅಲಂಕರಿಸಿದಾರೋ ಅವತ್ತಿನಿಂದ ಕೊಲೆ, ಸುಲಿಗೆ, ಅತ್ಯಾಚಾರಗಳು ಮಿತಿ ಮೀರ್ಲತ್ತವ. ಪ್ರಿಯಾಂಕಾ ಖರ್ಗೆ ಅವರು ಅಸಮರ್ಥ ಗೃಹ ಸಚಿವರ ಅವ್ರು ರಾಜೀನಾಮೆ ಕೊಡಬೇಕು. ಇಲಾಖೆ ಮುಖ್ಯಸ್ಥ ದಿನ ಬೆಳಗಾದ್ರೆ ಹುಚ್ಚರ ಥರ ವರ್ತನೆ ಮಾಡಿ ಬರೇ ಒಂದು ಸಂಘಟನೆ ಹಿಂದೆ ಬಿದ್ದರೆ ಆ ಇಲಾಖೆ ಹಾಳಾಗೋದು ಖಚಿತ. ಈಗ ಸದ್ಯ ಗೃಹ ಇಲಾಖೆ ಹಾಳ ಹಿಡ್ದದ. ಇವರು ಆದಷ್ಟು ಬೇಗ ರಾಜೀನಾಮೆ ಕೊಡಬೇಕು. DK ಶಿವಕುಮಾರ್ ಅವ್ರು ಏನಾರ ರಾಜ್ಯದಲ್ಲಿ ಸರ್ಕಾರ ಸರಿಯಾಗಿ ನಡೆಸಬೇಕಾದ್ರೆ ಮೊದಲು ಇವರು ರಾಜೀನಾಮೆ ತೊಗೊಂಡು ಬೇರೆ ಸಮರ್ಥ ಇದ್ದವರಿಗೆ
ಗೃಹ ಸಚಿವ ಮಾಡಬೇಕು ಅಂತ ಹೇಳ್ತೀನಿ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಧನ್ನೂರ್ ಕೆ ಗ್ರಾಮದಲ್ಲಿ 8,50,00,000 ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವಂತಹ ರೈತ ಭವನ ಹಲವು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ. ಕಳೆದ 5 ವರ್ಷಗಳಿಂದ ಕರ್ನಾಟಕ ನೀರಾವರಿ ನಿಗಮದಿಂದ ನಡೆಯುತ್ತಿರುವಂತಹ ಈ ಕಾಮಗಾರಿ ಇದುವರೆಗೂ ಮುಗ್ದಿಲ್ಲ. ಗ್ರಾಮ ಸೇರಿ 10 ಹಳ್ಳಿ ಬಡ ಜನರಿಗೆ ಉಪಯೋಗವಾಗಬೇಕಾದಂತಹ ರೈತ ಭವನ ಅರ್ಧಕ್ಕೆ ನಿಂತಿದೆ ಎಂದು ಗ್ರಾಮದ ಯುವಕ ಶಿವಶಂಕರ್ ಬಚ್ಚಣ್ಣೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲ ತಿಂಗಳ ಹಿಂದೆ ಇಲ್ಲಿನ ಶಾಸಕರು ಶರಣು ಸಲಗಾರ್ ರೈತ ಭವನಕ್ಕೆ ಭೇಟಿ ನೀಡಿ ಕರ್ನಾಟಕ ನೀರಾವರಿ ನಿಗಮದ ಎಂಡಿ ಅವರಿಗೆ ಕರೆ ಮಾಡಿ ಮಾತನಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಇಲ್ಲಿನ ಅಧಿಕಾರಿಗಳಂತೂ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. ಹಾಗಾಗಿ ಕೆಲ ದಿನಗಳ ಹಿಂದಷ್ಟೇ ರಾಜ್ಯದ ಮುಖ್ಯಮಂತ್ರಿಗಳು ಬಸವಕಲ್ಯಾಣ ನಗರಕ್ಕೆ ಬಂದಾಗ ಕೂಡಲೇ ಕಾಮಗಾರಿ ಮುಗಿಸಲು ನಿರ್ದೇಶನ ಮಾಡುವಂತೆ ಮನವಿ ಪತ್ರ ಕೂಡ ಸಲ್ಲಿಸಿದ್ದೇವೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೆಲವೇ ದಿನಗಳಲ್ಲಿ ಕಾಮಗಾರಿಯನ್ನ ಮುಗಿಸಿ ಸುತ್ತಮುತ್ತಲಿನ ಮತ್ತು 10 ಹಳ್ಳಿಗಳ ಜನರಿಗೆ ಉಪಯೋಗವಾಗುವಂತೆ ಮಾಡಬೇಕು. ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಮುಂಗಾರು ಸಂಪೂರ್ಣ ಕೈಕೊಟ್ಟ ಬೆನ್ನಲ್ಲೇ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದು ಮುಗಿಲಿನತ್ತ ಮುಖ ಮಾಡಿ ಮಳೆಗಾಗಿ ಕಾಯ್ತಾ ಕುಳಿತಿದ್ದಾನೆ. ತಾಲೂಕಿನ ಕೊಹಿನೂರು ಗ್ರಾಮದ ರೈತ ಪ್ರಶಾಂತ್ ಲಕ್ಮೋಜಿ ಅವರು ಬೀದರ್ ಜಿಲ್ಲೆಯನ್ನ ಬರಗಾಲವೆಂದು ಘೋಷಣೆ ಮಾಡಬೇಕು, ಇನ್ನು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಆಗ್ರಹ ಮಾಡಿದ್ದಾರೆ. ಇನ್ನು ಈಗಾಗಲೇ ರಾಜ್ಯದಲ್ಲಿ ರೈತರು ಸಾಲ ಸೂಲ ಮಾಡಿ ಬೀಜಗಳನ್ನ ತಂದು ಬಿತ್ತಿದ್ದಾರೆ. ಆದರೆ ಮಳೆ ಬಾರದ ಕಾರಣ ರೈತಾಪಿ ವರ್ಗ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಕೂಡಲೇ ರೈತನ ನೆರವಿಗೆ ಧಾವಿಸಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಜೂನ್ ತಿಂಗಳು ಮುಗಿದು ಜುಲೈ ಪ್ರಾರಂಭವಾದರೂ ಮಳೆ ಕೊರತೆ ಏನಪ್ಪ ಅಂದ್ರೆ ಮುಂಗಾರು ಬಿತ್ತನೆ ಕುಂಠಿತವಾಗಿದೆ. ಸಕಾಲಕ್ಕೆ ಮಳೆಯಾಗದೆ ಕಾರಣ ರೈತರಿಗೇನಪ್ಪ ದಿಕ್ಕು ತೋಚದಂತಾಗಿದೆ. ಕೂಡಲೇ ಬೀದರ್ ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ತಕ್ಷಣವೇ ಎಲ್ಲ ರೈತರ ಸಾಲ ಮನ್ನಾವನ್ನು ಸಂಪೂರ್ಣ ಏನಪ್ಪ ಅಂದ್ರೆ ಮನ್ನಾ ಮಾಡಬೇಕು. ಈಗಾಗಲೇ ದನಕರುಗಳಿಗೆ ಏನಪ್ಪ ಅಂದ್ರೆ ಮೇವಿಂದು ಅಭಾವದಿಂದ ಏನಪ್ಪ ಅಂದ್ರೆ ರೈತ ಏನಪ್ಪ ಅಂದ್ರೆ ಕಂಗಾಲಾಗಿದ್ದಾನೆ. ಕೂಡಲೇ ತಕ್ಷಣವೇ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ನಾನು ಶೀಘ್ರವೇ ಬೀದರ್ ಜಿಲ್ಲೆ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಬೇಕೆಂತೇಳಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ.